ರಸ್ತೆ ಅಪಘಾತದಲ್ಲಿ ಮಗನ ಮೆದುಳು ನಿಷ್ಕ್ರಿಯ ಹಿನ್ನೆಲೆ ಸಾವಿನ ನೋವಲ್ಲೂ ಅಂಗಾಂಗ ದಾನ ಮಾಡಿ ಪೋಷಕರ ಸಾರ್ಥಕತೆ ಮೆರೆದಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳ ಗ್ರಾಮದ 20 ವರ್ಷದ ಯಶವಂತ್ ಅಪಘಾತದಲ್ಲಿ ಮೃತಪಟ್ಟಿದ್ರು. ಡಿಸೆಂಬರ್ 13ರಂದು ಕೆಆರ್ಎಸ್ ರಸ್ತೆಯ ಜಂಟಿ ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿತ್ತು. ಆಗ ಗಂಭೀರವಾಗಿ ಗಾಯಗೊಂಡಿದ್ದ ಯಶವಂತ್ ಸಾವನ್ನಪ್ಪಿದ್ರು. ಸದ್ಯ ಅಪೋಲೋ ಆಸ್ಪತ್ರೆಯಲ್ಲಿ ಮೃತ ಪುತ್ರನ ಅಂಗಾಂಗ ದಾನ ಮಾಡಲು ಪೋಷಕರು ನಿರ್ಧರಿಸಿದ್ದಾರೆ. ಯಶವಂತ್ ಅಂತ 20 ವರ್ಷ. ಅವನು ಇಲ್ಲೇ ಬೆಳಗಿನ ಜಾವ ಡ್ಯೂಟಿಗೆ ಹೋಗ್ಬೇಕಾದ್ರೆ ಮಂಟಿ ಹತ್ರ ಆಕ್ಸಿಡೆಂಟ್ ಆಗಿ ಅಲ್ಲಿ ಸ್ಪಾಟ್ ಆಗಿದ್ದಾನೆ. ಅದರಿಂದ ಅವನಿಗೆ ಅಂಗಾಂಗಗಳನ್ನ ದಾನ ಮಾಡ್ತಾ ಇದ್ದೀವಿ. ಮೈಂಡ್ ಅಪ್ಸೆಟ್ ಆಗಿದ್ದರಿಂದ ಮೈಂಡ್ ಕೆಲಸ ಮಾಡ್ತಾ ಇರೋದ್ರಿಂದ ಅವನ ಅಂಗಾಂಗಗಳನ್ನ ದಾನ ಮಾಡ್ತಾ ಇದ್ದೀವಿ. ಯಾವ ಹಾಸ್ಪಿಟ್ಲ್ ಅವನೇ? DRM ಹಾಸ್ಪಿಟ್ಲಿಂದ ಅಪೋಲೋ ಶಿಫ್ಟ್ ಆಗೈತೆ. ಅಪೋಲೋದಲ್ಲಿ ಐತೆ ಬಾಡಿ. ಅವರು ಶುಕ್ರವಾರ 3 ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಾಡಿನ. ಅವರು ಏನಕ್ಕೆ ಒಳ್ಳೇದಾಗಲಿ ಅಂತ ಒಂದು ಅಂಗಾಂಗಗಳನ್ನ ದಾನ ಮಾಡ್ತಾ ಇದೀವಿ. ಯಾಕೆ ದಾನ ಮಾಡಬೇಕು ಅನ್ನಿಸ್ತು ನಿಮಗೆ? ಅವನ ಜೀವನ ಇಲ್ಲಿ ತನಕ ಮುಗೀತು. ಅದರಿಂದ ಬೇರೆಯವ್ರ ಜೀವನನಾರ ನೋಡ್ಬೋದು, 4 ಜನನಾರ ಒಳ್ಳೇದಲ್ಲಿ ಅಂದ್ಬಿಟ್ಟು ಅವನು ದಾನ ಮಾಡ್ತೀವಿ. ನಿಮ್ಮ ತಂದೆ ತಾಯಿ ಎಲ್ಲ ಆಗಿದ್ದಾರೆ ಈಗ? ಅವ್ರ ಮಗು ಅವರು ದುಃಖದಲ್ಲಿದ್ದಾರೆ, ಅವ್ರು ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಮಾತಾಡ್ತೀನಿ. ನಿಮ್ಮ ಹೆಸರು? ಶ್ಯಾಮ್ ಸುಂದರ್ ಅಂತ. ಅವ್ರಿಗೇನಾಗಬೇಕು? ಅಣ್ಣ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.